ಎಲ್ಲರಿಗೂ ನಮಸ್ಕಾರ. ಯೋಚನೆ ಮಾಡಿ, 1960ರಲ್ಲಿ ಒಬ್ಬ ಪ್ಲಾಸ್ಟಿಕ್ ಸರ್ಜನ್ ನಮ್ಮೆಲ್ಲರ ಯಶಸ್ಸಿನ ರಹಸ್ಯವನ್ನ ಕಂಡುಹಿಡಿದರು. ಆದರೆ ಆ ರಹಸ್ಯ ಸಿಕ್ಕಿದ್ದು ಆಪರೇಷನ್ ಥಿಯೇಟರ್ನಲ್ಲ, ಬದಲಿಗೆ ನಮ್ಮ ಮನಸ್ಸಿನ ಆಳದಲ್ಲಿ. ಬನ್ನಿ ಆ ಕ್ರಾಂತಿಕಾರಿ ಪುಸ್ತಕ ಸೈಕೋ ಸೈಬರ್ನೆಟಿಕ್ಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನೋಡಿ, ಇವತ್ತು ನಾವು ನೋಡೋ ಸೆಲ್ಫ್ ಹೆಲ್ಪ್ ಬುಕ್ಸ್ ಎಲ್ಲ ಬರೋಕು ಮುಂಚೆನೆ ಡಾಕ್ಟರ್ ಮಾಲ್ಸ್ ಒಂದು ಕ್ರಾಂತಿಕಾರಿ ಐಡಿಯಾ ಮುಂದಿಟ್ಟಿದ್ರು. ಯಶಸ್ಸು ಅಂದ್ರೆ ಸುಮ್ಮನೆ ಗೋಲ್ಸ್ ಬೆನ್ನಟ್ಟೋದು ಮಾತ್ರ ಅಲ್ಲ, ನಮ್ಮ ಒಳಗಿನ ಸಿಸ್ಟಮ್ ಅನ್ನ ಸರಿಯಾಗಿ ಪ್ರೋಗ್ರಾಮ್ ಮಾಡೋದು ಅಂತ. ಇದು ಸುಮ್ಮನೆ ಒಂದು ಪುಸ್ತಕ ಆಗಿರಲಿಲ್ಲ, ಇದೊಂದು ನಿಜವಾದ ಕ್ರಾಂತಿನೇ ಆಗಿತ್ತು. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಡಾಕ್ಟರ್ ಮಾಲ್ಸ್ ಈ ಸತ್ಯವನ್ನ ಕಲಿತಿದ್ದು ತಮ್ಮ ಸಕ್ಸಸ್ನಿಂದಲ್ಲ, ಬದಲಿಗೆ ಫೇಲ್ಯೂರ್ಗಳಿಂದ. ಅವರ ಸರ್ಜರಿಗಳೆಲ್ಲ ಟೆಕ್ನಿಕಲಿ ಪರ್ಫೆಕ್ಟ್ ಆಗಿದ್ರು, ಕೆಲವು ಪೇಷಂಟ್ಸ್ ಮಾತ್ರ ಖುಷಿಯಾಗಿರ್ಲಿಲ್ಲ. ಹಾಗಾದ್ರೆ ಏನಾಗಿತ್ತ ಸಮಸ್ಯೆ? ಅದರಿಂದ ನಮ್ಮ ಜೀವನಕ್ಕೆ ಕಲಿಯೋ ಪಾಠವಾದ್ರೂ ಏನು? ಸರಿಯಾಗಿ ಇದೇ ಪ್ರಶ್ನೆ ಡಾಕ್ಟರ್ ಮಾಲ್ಟ್ಸ್ ಅವರನ್ನ ದಶಕಗಳ ಕಾಲ ರಿಸರ್ಚ್ ಮಾಡೋ ಹಾಗೆ ಮಾಡ್ತು. ಅಂದ್ರೆ, ಒಬ್ಬ ವ್ಯಕ್ತಿಯ ಹೊರಗಿನ ಲುಕ್ ಬದಲಾಯಿಸಬಹುದು, ಆದ್ರೆ ಅವರ ಒಳಗಿನ ಫೀಲಿಂಗ್ಸ್ ಯಾಕೆ ಬದಲಾಗಲ್ಲ? ಬನ್ನಿ ಈ ವಿಶ್ಲೇಷಣೆಯಲ್ಲಿ ಆ ರಹಸ್ಯವನ್ನ ಭೇದಿಸೋಣ. ಸರಿ, ಹಾಗಾದ್ರೆ ಕಥೆಯ ಮೊದಲ ಭಾಗಕ್ಕೆ ಹೋಗೋಣ. ಡಾಕ್ಟರ್ ಮಾಲ್ಟ್ಸ್ ತಮ್ಮ ಆಪರೇಷನ್ ಥಿಯೇಟರ್ನಲ್ಲಿ ಒಂದು ವಿಚಿತ್ರವಾದ ಸಮಸ್ಯೆಯನ್ನ ಗಮನಿಸ್ತಾರೆ. ಆವಾಗಲೇ ಡಾಕ್ಟರ್ ಮಾಲ್ಟ್ಸ್ ಅವರಿಗೆ ಒಂದು ಸತ್ಯ ಗೊತ್ತಾಗಿದ್ದು, ಸರ್ಜರಿ ಅನ್ನೋದು ಚರ್ಮದ ಮೇಲಿನ ಗಾಯಗಳನ್ನಷ್ಟೇ ಸರಿ ಮಾಡ್ಬೋದು, ಆದರೆ ಮನಸ್ಸಿನ ಆಳದಲ್ಲಿರೋ ಗಾಯಗಳನ್ನ ವಾಸಿ ಮಾಡೋಕ್ಕಾಗಲ್ಲ. ಅಂದ್ರೆ ಅವರ ಮುಖ ಬದಲಾಗಿತ್ತು, ಆದರೆ ಅವರ ಮನಸ್ಸಿನ ಕನ್ನಡಿ ಮಾತ್ರ ಹಳೆದಾಗೇ ಇತ್ತು. ಹಾಗಾದ್ರೆ ಈ ಸಮಸ್ಯೆಗೆ ಡಾಕ್ಟರ್ ಮಾಲ್ಟ್ಸ್ ಕೊಟ್ಟ ಸೊಲ್ಯೂಷನ್ ಏನು? ಬನ್ನಿ ಮಾಡೋಣ. ಅವ್ರು ಹೇಳಿದ ಎರಡು ಮುಖ್ಯ ಕಾನ್ಸೆಪ್ಟ್ಗಳು ನಮ್ಮ ಜೀವನವನ್ನೇ ಬದಲಿಸೋ ಶಕ್ತಿ ಹೊಂದಿವೆ. ಈ ಸೆಲ್ಫ್ ಇಮೇಜ್ ಅಂದ್ರೆ ನಮ್ಮ ಬಗ್ಗೆ ನಮಗೆ ಇರೋ ಒಂದು ಮೆಂಟಲ್ ಪಿಕ್ಚರ್. ಇದೇ ನಮ್ಮ ಜೀವನದ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಉದಾಹರಣೆಗೆ, ಶ್ರೀಮಂತರಾಗಬೇಕು ಅನ್ಕೊಂಡ್ರೆ ಮೊದಲು ನಮ್ಮ ಮನಸ್ಸಲ್ಲಿ ನಾವು ಶ್ರೀಮಂತರು ಅಂತ ನಂಬಬೇಕು. ಯಾಕಂದ್ರೆ ನಮ್ಮ ನಂಬಿಕೆಗಳೇ ನಮ್ಮ ರಿಯಾಲಿಟಿಯನ್ನು ಸೃಷ್ಟಿ ಮಾಡುತ್ತೆ. ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನದು ಗೊತ್ತಾ? ಡಾಕ್ಟರ್ ಮಾಲ್ಟ್ಸ್ ಈ ಐಡಿಯಾನ ತಗೊಂಡಿದ್ದು ರಾಕೆಟ್ ಸೈನ್ಸಿಂದ. ಹೌದು, ನಿಜ. ಒಂದು ಮಿಸೈಲ್ ತನ್ನ ಟಾರ್ಗೆಟ್ ಅನ್ನ ಹೇಗೆ ತಲುಪುತ್ತೋ, ನಮ್ಮ ಮನಸ್ಸು ಕೂಡ ಹಾಗೇನೆ ಕೆಲಸ ಮಾಡುತ್ತೆ. ಅದರೊಳಗೆ ಒಂದು ಬಿಲ್ಟ್ ಇನ್ ಗೈಡೆನ್ಸ್ ಸಿಸ್ಟಮ್ ಇದೆ. ನೋಡಿ, ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ಮಷಿನ್ಗಳಲ್ಲ, ಆದರೆ ನಮ್ಮ ಬಳಿ ಒಂದು ಪವರ್ಫುಲ್ ಮಷಿನ್ ಇದೆ. ಅದನ್ನ ನಾವು ಆಪರೇಟ್ ಮಾಡ್ತೀವಿ. ಅಂದ್ರೆ ನಾವು ಆ ಮಷಿನ್ನ ಡ್ರೈವರ್ಗಳು. ಅದನ್ನ ಸಕ್ಸಸ್ ಕಡೆಗೂ ಓಡಿಸ್ಬೋದು ಅಥವಾ ಫೇಲಿಯರ್ ಕಡೆಗೂ ಓಡಿಸ್ಬೋದು. ಚಾಯ್ಸ್ ನಮ್ದೇ. ನಮ್ಮೊಳಗಿನ ಈ ಮಷಿನ್ ಇದೆಯಲ್ಲ, ಇದು ಒಂದು ನಂಬಿಕಸ್ಥ ಸೇವಕನಿದ್ದ ಹಾಗೆ. ನಾವದಕ್ಕೆ ಏನ್ ಹೇಳ್ತೀವೋ ಅದನ್ನೇ ಅದು ಮಾಡುತ್ತೆ. ಸಕ್ಸಸ್ನ ಬೀಜ ಬಿತ್ತಿದರೆ ಸಕ್ಸಸ್ನ ಫಸಲ್ ಕೊಡುತ್ತೆ, ಫೇಲ್ಯೂರ್ನ ಬೀಜ ಬಿತ್ತಿದರೆ ಫೇಲ್ಯೂರ್ನ ಫಸಲ್ನೇ ಕೊಡುತ್ತೆ. ಸಿಂಪಲ್. ಆಯ್ಕೆ ನಮ್ದು. ಸರಿ, ಇಲ್ಲಿವರೆಗೂ ಥಿಯರಿ ಆಯ್ತು. ಈಗ ಪ್ರಾಕ್ಟಿಕಲ್ಸ್. ಈ ಅದ್ಭುತ ಮಷೀನನ್ನ ನಮ್ಮ ಲೈಫ್ನಲ್ಲಿ ಹೇಗೆ ಬಳಸೋದು ಅಂತ ಈಗ ಕಲಿಯೋಣ ಬನ್ನಿ. ನಮ್ಮ ಮೈಂಡ್ನ ಪ್ರೋಗ್ರಾಮ್ ಮಾಡಕ್ಕಿರೋ ಅತ್ಯಂತ ಪವರ್ಫುಲ್ ಟೂಲ್ ಅಂದ್ರೆ ಅದು ಕಲ್ಪನೆ, ಅಂದ್ರೆ ಇಮ್ಯಾಜಿನೇಷನ್. ಯಾಕಂದ್ರೆ ನಮ್ಮ ಬ್ರೈನ್ಗೆ ನಿಜವಾದ ಎಕ್ಸ್ಪೀರಿಯನ್ಸಿಗೂ ನಾವು ಸ್ಪಷ್ಟವಾಗಿ ಕಲ್ಪಿಸ್ಕೊಂಡ ಎಕ್ಸ್ಪೀರಿಯನ್ಸ್ಗೂ ವ್ಯತ್ಯಾಸನೇ ಗೊತ್ತಾಗಲ್ಲ. ನಾವು ಏನನ್ನ ತುಂಬಾನೇ ಸ್ಪಷ್ಟವಾಗಿ ಇಮ್ಯಾಜಿನ್ ಮಾಡ್ಕೊಳ್ತೀವೋ ಅದೇ ನಮ್ಮ ರಿಯಾಲಿಟಿ ಆಗ್ಬಿಡುತ್ತೆ. ಈ 3 ಸಿಂಪಲ್ ಸ್ಟೆಪ್ಸ್ ಮೂಲಕ ನಮ್ಮ ಭವಿಷ್ಯವನ್ನ ನಾವೇ ಡಿಸೈನ್ ಮಾಡ್ಕೋಬಹುದು. ಇದು ಸುಮ್ಮನೆ ಕನಸು ಕಾಣೋದಲ್ಲ, ಬದಲಿಗೆ ಆ ಕನಸನ್ನ ನಮ್ಮ ಮನಸ್ಸಿನಲ್ಲಿ ಜೀವಿಸೋದು. ನಮ್ಮ ಮನಸ್ಸೇ ನಮ್ಮ ಜೀವನದ ಶಿಲ್ಪಿದ್ದ ಹಾಗೆ. ಸರಿ, ಈ ಬದಲಾವಣೆ ತರೋಕೆ ಎಷ್ಟು ಟೈಮ್ ಬೇಕು ಅಂತ ಪ್ರಶ್ನೆ ಬರ್ಬೋದಲ್ಲ? ಡಾಕ್ಟರ್ ಮಾಲ್ಟ್ಸ್ ಅದಕ್ಕೂ ಉತ್ತರ ಕಂಡಿಡ್ತಿದ್ದಾರೆ. ಕೇವಲ 21 ದಿನಗಳು. ಹೌದು, ನೀವು ಕೇಳ್ದಿದ್ ಸರಿ. ಜಸ್ಟ್ 3 ವಾರಗಳಲ್ಲಿ ನಮ್ಮ ಹಳೆ ಹ್ಯಾಬಿಟ್ಸ್ ಅನ್ನ ಬದಲಾಯಿಸಿ ಒಂದು ಹೊಸ ಜೀವನ ಶುರು ಮಾಡಬಹುದು. ಇದು ಮ್ಯಾಜಿಕ್ ಅಲ್ಲ, ಇದು ಪಕ್ಕಾ ಸೈನ್ಸ್. ಡಾಕ್ಟರ್ ಮಾಲ್ಟ್ಸ್ ಒಂದು ವಿಷಯ ಗಮನಿಸಿದ್ರು. ಅವರ ಪೇಷಂಟ್ಸ್ ತಮ್ಮ ಹೊಸ ಮುಖಕ್ಕೆ ಅಡ್ಜಸ್ಟ್ ಆಗೋಕೆ ಸುಮಾರು 21 ದಿನ ತಗೊಳ್ತಿದ್ರು. ಅದೇ ರೀತಿ ನಮ್ಮ ಮನಸ್ಸು ಕೂಡ ಹೊಸ ಆಲೋಚನೆಗಳಿಗೆ, ಹೊಸ ಹ್ಯಾಬಿಟ್ಸ್ಗೆ ಹೊಂದ್ಕೊಳ್ಳೋಕೆ ಅಷ್ಟೇ ಸಮಯ ತಗೊಳ್ಳುತ್ತೆ. ಯಾಕಂದ್ರೆ ಬ್ರೈನ್ನಲ್ಲಿ ಹೊಸ ನ್ಯೂರಲ್ ಪಾಥ್ವೇಸ್ ಕ್ರಿಯೇಟ್ ಆಗೋಕೆ ಅಷ್ಟು ಟೈಮ್ ಬೇಕಾಗುತ್ತೆ. ಸರಿ, ಹಾಗಾದ್ರೆ ಈ ಅದ್ಭುತ ಪುಸ್ತಕದಿಂದ ನಾವು ಕಲಿಬೇಕಾದ ಮುಖ್ಯ ಅಂಶಗಳನ್ನು ಒಮ್ಮೆ ನೋಡೋಣ. ಈ 4 ಪಾಯಿಂಟ್ಸ್ ನಮ್ಮ ಜೀವನಕ್ಕೆ ಒಂದು ದಿಕ್ಸೂಚಿ ಇದ್ದ ಹಾಗೆ. ನಮ್ಮ ಸೆಲ್ಫ್ ಇಮೇಜ್ ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ. ನಮ್ಮಲ್ಲಿ ಸಕ್ಸಸ್ ಸಾಧಿಸೋಕೆ ಒಂದು ಬಿಲ್ಟ್ ಇನ್ ಮಷೀನ್ ಇದೆ. ಆ ಮಷೀನ್ಗೆ ಫ್ಯೂಯಲ್ ಅಂದ್ರೆ ನಮ್ಮ ಇಮ್ಯಾಜಿನೇಷನ್. ಆದರೆ ಕೇವಲ 21 ದಿನಗಳಲ್ಲಿ ನಮ್ಮ ಜೀವನವನ್ನ ಬದಲಾಯಿಸಬಹುದು. ಅಂದ್ರೆ ಪವರ್ ನಮ್ಮ ಕೈಯಲ್ಲೇ ಇದೆ. ಹಾಗಾದ್ರೆ ಈ ವಿಶ್ಲೇಷಣೆಯನ್ನ ಒಂದು ಸರಳವಾದ ಪ್ರಶ್ನೆಯೊಂದಿಗೆ ಮುಗಿಸೋಣ. ನಮ್ಮೊಳಗಿನ ಆ ಆಟೋಮ್ಯಾಟಿಕ್ ಮಷೀನ್ ಯಾವಾಗ್ಲೂ ಒಂದು ಟಾರ್ಗೆಟ್ ಕಡೆಗೆ ಹೋಗ್ತಾ ಇರುತ್ತೆ.
ಅದಕ್ಕೆ ನಾವು ಯಾವ ಟಾರ್ಗೆಟ್ ಕೊಟ್ಟಿದ್ದೀವಿ, ಸಕ್ಸಸ್ ಅನ್ನೋ ಟಾರ್ಗೆಟ್ನ ಅಥವಾ ಫೇಲ್ಯೂರ್ ಅನ್ನೋ ಟಾರ್ಗೆಟ್ನ? ಉತ್ತರ ನಮ್ಮೊಳಗೇ ಇದೆ, ಯೋಚನೆ ಮಾಡಿ. ಧನ್ಯವಾದ.